ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಒಂದು ಆನಿಯನ್ ಕಟ್ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಕಡಲೆಕಾಳು ಟೊಮ್ಯಾಟೊ ಮತ್ತು ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ. ಅದಾದಮೇಲೆ ಇದಕ್ಕೆ ಮಸಾಲೆಗೆ ಏನೇನು ರುಬ್ಬಬೇಕು ಅಂತ ಹೇಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ, ಒಂದು ಟೊಮ್ಯಾಟೊ ಮೀಡಿಯಮ್ ಸೈಜ್ ಆದರೆ ಒಂದು ಸಾಕು, ಚಿಕ್ಕದಾದರೆ 2 ಬೇಕು. ಅದಾದಮೇಲೆ ಒಂದು ಆನಿಯನ್ ಹಾಕಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಚೆನ್ನಾಗಿ ರುಬ್ಕೊಂಬರಬೇಕು ನೈಸಾಗಿ. ಅದಾದಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ಈ ಥರ ಬೆಂದಿರುತ್ತೆ. ಒಂದು 30 to 40% ಬೆಂದಿರುತ್ತೆ. ಅದಕ್ಕೆ ಆ ಮಸಾಲೆನ ಮಿಕ್ಸ್ ಮಾಡಬೇಕು. ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಎಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟು ಏನಾದರೂ ಕಡಿಮೆ ಆಗಿದೆಯೋ ಸ್ಪೈಸಿ ಅಂತ ಎಲ್ಲ ಹೇಳಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಏನು ಸಾಲ್ಟ್ ಬೇಕಾದರೆ ಸಾಲ್ಟು, ಖಾರ ಬೇಕಾದರೆ ಖಾರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ಅದಾದಮೇಲೆ ಒಂದು 15 ಮಿನಿಟ್ಸು ಚೆನ್ನಾಗಿ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಬೆಂದಾದಮೇಲೆ ಸಾಂಬಾರು ಎಲ್ಲ ಆದಮೇಲೆ ಹುಣಸೆ ರಸ ಬೇಕಾದರೆ ಆ್ಯಡ್ ಮಾಡ್ಬೋದು. ಫೈನಲಾಗಿ ಈ ಥರ ರೆಡಿ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.